ಚಿಕ್ಕೋಡಿಯಲ್ಲಿ ಅದ್ದೂರಿಯಾಗಿ 77ನೇ ಗಣರಾಜ್ಯೋತ್ಸವದ ಸಂಭ್ರಮ. ಚಿಕ್ಕೋಡಿ ಆರ್ಡಿ ಮೈದಾನದಲ್ಲಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮ. ಧ್ವಜಾರೋಹಣ ನೆರವೇರಿಸಿದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ. ಚಿಕ್ಕೋಡಿ ತಾಲೂಕು ಆಡಳಿತದ ವತಿಯಿಂದ ಸಾರ್ವಜನಿಕ ಧ್ವಜಾರೋಹಣ ಆಯೋಜನೆ ಮಾಡಲಾಗಿದ್ದು, ಮೊದಲಿಗೆ ಮಹಾತ್ಮ ಗಾಂಧಿ ಹಾಗೂ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಅರ್ಪಿಸಿದರು. ನಂತರ ಧ್ವಜಾರೋಹಣದ ಬಳಿಕ ವಿವಿಧ ತಂಡಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ತೆರೆದ ವಾಹನದಲ್ಲಿ ತುಕಡಿಗಳಿಗೆ ಗೌರವ ಸಲ್ಲಿಸಿದ ಉಪವಿಭಾಗಾಧಿಕಾರಿಗಳು. ಹಲವು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ, ಶಾಸಕ ಗಣೇಶ್ ಹುಕ್ಕೇರಿ, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಸೇರಿದಂತೆ ತಾಲೂಕು ಆಡಳಿತ ಅಧಿಕಾರಿಗಳು, ಪೊಲೀಸರು ಭಾಗಿಯಾಗಿದ್ದರು. ರೆಡಿ ಮುಂದೆ ಬರಬೇಕು. ಸ್ವಲ್ಪ ಕಡೆ ಬರ್ರಿ. ಇದೀಗ ಮುಂದಿನ ಒಂದು ಕಾರ್ಯಕ್ರಮ ಪಥ ಸಂಚಲನ. ಅದರ ಪೂರ್ವದಲ್ಲಿ ವಿವಿಧ ಪಡೆಗಳ ವೀಕ್ಷಣೆಯನ್ನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಪೊಲೀಸ್ ದಳ, NPC, ಈ ದಳ ಕರ್ತವ್ಯ ನಿಷ್ಠೆ ಮತ್ತು ಧೈರ್ಯದ ಪ್ರತೀಕವಾಗಿದೆ. ಸೊ ಇಂತಹ ದಳ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಅತ್ಯಂತ ಶಿಸ್ತಿನಿಂದ ಹೆಜ್ಜೆ ಹಾಕ್ತಕ್ಕಂಥದ್ದು. ಅಷ್ಟೇ ಶಿಸ್ತಿಗೆ ಎದುರಾಗಿರ್ತಕ್ಕಂತಹ ಚಿಕ್ಕೋಡಿ PSI ಸಾಹೇಬರಾಗಿರ್ತಕ್ಕಂತಹ ಬಸಗೌಡ ನೇರ್ಲೆ ಅವರ ನೇತೃತ್ವದಲ್ಲಿ ಪೊಲೀಸ್ ದಳ ಇದೀಗ ಪಥ ಸಂಚಲನವನ್ನ ಮಾಡ್ತಾ ಇದೆ. ಇದಾದ ನಂತರ ಬರ್ತಕ್ಕಂಥವರು NCC ದಳ, ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಶಿಸ್ತು, ನಾಯಕತ್ವ ಮತ್ತು ದೇಶ ಪ್ರೇಮವನ್ನು ಜೀವನದ ಮೌಲ್ಯಗಳಾಗಿ ಅಳವಡಿಸಿಕೊಂಡಿರುವ ಈ ದಳ ನಮ್ಮ ಯುವ ಭಾರತಕ್ಕೆ ಭವಿಷ್ಯದ ಭರವಸೆಯಾಗಿದೆ. ಇಂತಹ ಭರವಸೆಯ ಯುವ ನಾಗರಿಕರಾಗಿರ್ತಕ್ಕಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಬಹಳ ಆಕರ್ಷಕವಾಗಿರ್ತಕ್ಕಂತಹ ನಡಿಗೆಯ ಮುಖಾಂತರವಾಗಿ ಈ ಹೊತ್ತಿನ ಪಥ ಸಂಚಲನದಲ್ಲಿ ಭಾಗವಹಿಸತಕ್ಕಂಥದ್ದು ನೋಡಲು ಎರಡು ಕಣ್ಣು ಸಾಲದು. ನಮ್ಮ ಎಲ್ಲ ಮತ್ತು ವಿದ್ಯಾರ್ಥಿನಿಯರು ಕಳೆದ ಒಂದು ವಾರದ ತಯಾರಿಯೊಂದಿಗೆ ಈ ಒಂದು ಗಣರಾಜ್ಯೋತ್ಸವದ ಮೆರಗನ್ನ ಇಮ್ಮಡಿಗೊಳಿಸಿದ್ದಾರೆ. ಇದೀಗ ನಮ್ಮ ಮುಂದೆ ಪಥ ಸಂಚಲನ ಮಾಡತಕ್ಕಂಥವರು CFS JDV, ನಂತರ RDHS RDV. ಮುಂದಿನದಾಗಿ ಪ್ರೌಢಶಾಲಾ ಸ್ಕೌಟ್ಸ್ ವಿಭಾಗದಿಂದ ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ. ಅಜಿತ್ ಕೋತ್, KMM ನ್ಯೂಸ್, ಚಿಕ್ಕೋಡಿ.